ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಧೂಳಿಪಟ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಇದ್ಯಾವುದೋ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ, ಯಾವುದೋ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ. ಯಾವುದಾದ್ರು ಜಾತಿ ನಮಗೆ ಅಡ್ಡ ಬರಬಾರದು. ಜಾತಿಗಳ ಬಗ್ಗೆ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವರು ಮಾಡ್ತಾರೆ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರನ್ನ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿನಂತಿಯನ್ನು ಮಾಡ್ತಕ್ಕಂಥದ್ದು. ಒಂದು ಕಡೆ ನರೇಂದ್ರ ಮೋದಿಜಿಯವರು ಯಾವ ರೀತಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ 80 ಕೋಟಿಗೂ ಹೆಚ್ಚು ಬಡವರಿಗೆ ಇವತ್ತು 5 ಕೆಜಿ ಉಚಿತವಾಗಿ ಇವತ್ತು ಅಕ್ಕಿಯನ್ನು ಕೊಡ್ತಾ ಇದ್ದಾರೆ, ಅಕ್ಕಿ ರೇಷನ್ ಅನ್ನ ಕೊಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 10 ಕೆಜಿ ಅಕ್ಕಿ ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಕೊಂಡಂತ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು 10 ಕೆಜಿ ಅಲ್ಲ 1 ಕೆಜಿ ಅಕ್ಕಿನೂ ಕೂಡ ಕೊಡ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ನಿಮಗೆ ಗೊತ್ತಿರಲಿ. ನರೇಂದ್ರ ಮೋದಿಜಿ ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಇವತ್ತು 5 ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಪ್ರಧಾನಮಂತ್ರಿ ಅವರ ಒಂದು ಕಾರ್ಯಕ್ರಮ, ಮತ್ತೊಂದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ. ಇವತ್ತು ಬೀದಿ ವ್ಯಾಪಾರಗಳು ಇರ್ಬೋದು, ಆ ಬೀದಿ ವ್ಯಾಪಾರಗಳು ಕೂಡ ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆರೋಗ್ಯ ವಿಚಾರದಲ್ಲಿ 5 ಲಕ್ಷದ ಆರೋಗ್ಯ ವಿಮೆಯನ್ನು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು. 70 ವರ್ಷ ಮೇಲ್ಪಟ್ಟವರಿಗೂ ಸಹ ನಾವು ಅದನ್ನ ಕೊಡ್ತೇವೆ ಅನ್ನೋ ಮಾತನ್ನ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಹಲವಾರು ಯೋಜನೆಗಳನ್ನು ಇವತ್ತು ನರೇಂದ್ರ ಮೋದಿಜಿ ನೇರವಾಗಿ ನಮಗೆ ತಲುಪಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಭವಿಷ್ಯವನ್ನು ರೂಪಿಸತಕ್ಕಂಥ ಚುನಾವಣೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಕ್ರಮ ಸಂಖ್ಯೆ 2ರ ಮುಂದೆ ತೆನೆ ಹೊತ್ತ ಮಹಿಳೆ ಅವರ ಹೆಸರು ಕಮಲಾ ಅಂತ ಇಟ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ಅದ್ರ ಬಗ್ಗೆ. ಹಾಗಾಗಿ ಇವತ್ತು ನಮ್ಮ ಕಮಲದವನ ಗುರುತು ಇರೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜೆಡಿಎಸ್ ಪಕ್ಷರು ಇರ್ಬೋದು, ಮತದಾರ ಇರ್ಬೋದು, ನಮ್ಮ ವೋಟಿಂಗ್ ಬೂತಿಗೆ ಹೋದಾಗ ನಮ್ಗೆ ಕಾಣ್ತಕ್ಕಂಥದ್ದು ತೆನೆ ಹೊತ್ತ ಮಹಿಳೆ ಮಾತ್ರ. ಹಾಗಾಗಿ ಯಾವ್ದಾವ್ದೋ ಕೈಗಳನ್ನು ನೋಡಿ ಅವಲಕ್ಷಣ ಮಾಡ್ಕೊಳ್ಳೋದು ಬೇಡ, ಆ ಕೈಯನ್ನು ನೋಡಕ್ಕೂ ಹೋಗ್ಬೇಡ್ರಿ. ತೆನೆ ಹೊತ್ತ ಮಹಿಳೆಗೆ ಇವತ್ತು ಬಟನ್ ಅನ್ನ ಒತ್ತೋದ್ರ ಮೂಲಕ ಪ್ರಜ್ವಲ್ ರೇವಣ್ಣ ಅವರನ್ನ ದೊಡ್ಡ ಹಂತದಲ್ಲಿ ಗೆಲ್ಲಿಸಿ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪನವರು ಬಹಳ ಸಂತೋಷ ಪಟ್ಟರು. ಯಾಕೆ ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಿರಿಯರಾಗಿರ್ತಕ್ಕಂಥ HD ರೇವಣ್ಣಜಿ ಅವರು ಮತ್ತೆ ಪ್ರಜ್ವಲ್ ಅವರು ಇವತ್ತು ಬರಲೇಬೇಕು ಅಂತ ಕೇಳ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ನಾನು ತಮಗೆ ಹೇಳೋದು ಮರ್ತೆ. ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಸಂದರ್ಭ ನಾನು ಕೂಡ ಹಾಸನಕ್ಕೆ ಹೋಗಿದ್ದೆ. ನನ್ಗೆ ಆಶ್ಚರ್ಯ ಆಯಿತು. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ನನ್ನನ್ನು ಕೂಡ ಅವ್ರ ಕಾರ್ನಲ್ಲೇ ಕೂರಿಸ್ಕೊಂಡು ಆಗ ಕ್ಯಾಂಟರು ನಮ್ಮ MLAಗಳ ಕ್ಯಾಂಟರ್ ಹತ್ತಕ್ಕೆ ಪರದಾಡ್ತಾ ಇದ್ದಾರೆ. ಪಾಪ ದೇವೇಗೌಡರು ಈ ವಯಸ್ಸಲ್ಲೂ ಸಹ ನೋಡಿ ಆ ಪುಣ್ಯಾತ್ಮನ ಕಳಕಳಿನ ಅರ್ಥ ಮಾಡ್ಕೊಳ್ಳಿ. ಆ ಕ್ಯಾಂಟರ್ ಮೇಲೆ ಹತ್ಕೊಂಡು ಮೈಕ್ ಹಿಡ್ಕೊಂಡು ಆ ಉರಿ ಬಿಸಿಲಲ್ಲೂ ಕೂಡ ಗಂಟುಗಟ್ಟಲೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರ ಮೊಮ್ಮಗ ಅಂತೇಳಿ ಪ್ರೀತಿ ಅಲ್ಲ, ಪ್ರೀತಿ ಸಹಜವಾಗೇ ಇರ್ತದೆ. ಆದ್ರೆ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಮಾನ್ಯ ದೇವೇಗೌಡರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ಅರ್ಥ ಮಾಡಿಕೊಂಡು ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯ ಮತವನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸ ನಾವು ಸೇರಿ ಮಾಡೋಣ, ಪ್ರಜ್ವಲ್ ರೇವಣ್ಣ ಗೆಲ್ಲಿಸೋಣ ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ವಂದನೆಗಳು, ನಮಸ್ಕಾರ.